ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ. ಡಾಕ್ಟರ್ ಯನ್ಮೂರ್ತಿ ಬಣದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿ ಮತ್ತು ಪದಾಧಿಕಾರಿಗಳಿಂದ ಪುಷ್ಪನಮನ. ಬಳ್ಳಾರಿ ಜಿಲ್ಲೆಯ ನಲ್ಲಚೆರುವು ಪ್ರದೇಶದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ದಾಸಂಸ ಡಾಕ್ಟರ್ ಯನ್ಮೂರ್ತಿ ಬಣದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿ ಮತ್ತು ಅವರ ತಂಡದೊಂದಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಜಯಂತ್ಯೋತ್ಸವದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಭಂಡಾರಿರವರು ಮಾತನಾಡಿ, ಈ ದೇಶ ಕಂಡಂತಹ ಧೀಮಂತ ಉಪ ಪ್ರಧಾನಿ ಹಾಗೂ ಬಡವರ ಹಸಿವು ನೀಗಿಸಿದ ಹಸಿರು ಕ್ರಾಂತಿಯ ಹೋರಾಟಗಾರರು, ಕಾರ್ಮಿಕರಿಗೂ ಹಾಗೂ ಈ ದೇಶದ ಶೋಷಿತ ಸಮುದಾಯಕ್ಕೆ ಹಾಗೂ ದೀನ ದಲಿತರಿಗೆ ಅದ್ವಿತೀಯವಾಗಿರುವಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರಾದ ಶಂಕರ್ ರವರು ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ ಜಯಂತ್ಯೋತ್ಸವದ ಶುಭ ಕೋರಿದರು. ಅವರು ಮುಂದುವರೆದು ಮಾತನಾಡಿ, ಈ ದೇಶ ಕಂಡಂತ ಅತ್ಯಂತ ಮೇಧಾವಿ ನಾಯಕರಲ್ಲಿ ಒಬ್ಬರಾದ ಬಾಬು ಜಗಜೀವನ್ ರಾಮ್ ರವರು ನಮ್ಮ ದೇಶದ ನೆರೆ ದೇಶವಾದ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ರೂವಾರಿ ಕಾರಣಭೂತರಾದ ವ್ಯಕ್ತಿ ಎಂದು ತಿಳಿಸಿದರು. ಜಯಂತ್ಯೋತ್ಸವದ ಮಾಲಾರ್ಪಣೆ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರುಗಳಾದ BS ಕುಮಾರಸ್ವಾಮಿ ಭಂಡಾರಿ, ಷಣ್ಮುಖ, ಬಾಪೂಜಿನಗರ ಹರಿ, ದುರ್ಗಾಪ್ರಸಾದ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವದ ಶುಭ ಕೋರಿದರು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸರ್ ನಮಸ್ಕಾರ. ಈ ದಿವಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯ ಶುಭಾಶಯಗಳು. ಯಾಕಂದ್ರೆ ಈ ಬಾಬು ಜಗಜೀವನ್ ರಾವ್ ಅವರು ಭಾರತಕ್ಕೆ ಒಂದು ಹಸಿರು ಕ್ರಾಂತಿಯ ಹರಿಕಾರರು ಹಾಗೂ ನಮ್ಮ ಭಾರತದ ಹೆಮ್ಮೆಯ ಒಂದು ಮಾಜಿ ಉಪ ಪ್ರಧಾನಿಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ. ಇವರ ಕೊಡುಗೆ ಬಹಳಷ್ಟಿದೆ ನಮ್ಮ ಸಮುದಾಯಕ್ಕೆ ಮತ್ತು ಈ ಇಡೀ ದೇಶಕ್ಕೆ ಏನವರು ಒಂದು ಬುನಾದಿ ಹಾಕಿದ್ದಾರೆ. ಪ್ರತಿಯೊಂದು ಕಾರ್ಮಿಕರಿಗಾಗ್ಲಿ ಮತ್ತು ರೈಲ್ವೇದು ಆಗ್ಲಿ ಪ್ರತಿಯೊಂದು ವಿಷಯಕ್ಕೆ ನಮ್ಮ ಭಾರತ ದೇಶಕ್ಕೆ ಅವರು ಒಂದು ಒಳ್ಳೆಯ ಒಂದು ಅಡಿಪಾಯ ಹಾಕಿ ಏನು ಇವತ್ತು ಅವರೊಂದು ಕೊಡುಗೆಗಳು ಬಹಳಷ್ಟು ಅದ್ಭುತವಾಗಿದ್ದಾವೆ. ಮತ್ತು ಇವತ್ತು 119ನೇ ಜಯಂತಿ ಮಾಡ್ಕೊಳ್ಳೋದಕ್ಕೆ ನಾವು ಎಲ್ಲ ನಮ್ಮ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಯನ್ಮೂರ್ತಿ ಬಣದಿಂದ ನಾವೆಲ್ಲ ಟೀಮು ಮತ್ತು ಅಂಬೇಡ್ಕರ್ ಸೇನೆ ಮತ್ತು ಜಿಲ್ಲಾಧ್ಯಕ್ಷರಾದ ನಮ್ಮ ಹರಿ ಜನರಲ್ ಸ್ಟೇಟ್ ಸೆಕ್ರೆಟರಿ ನಮ್ಮ ಹರಿ ಅವರು ಮತ್ತು ದುರ್ಗಾ ಪ್ರಸಾದ್ ಅವರು ಮತ್ತು ಎಲ್ಲ ನಮ್ಮ ಕುಮಾರ್ ಭಂಡಾರಿ, ಷಣ್ಮುಖ, ಧನರಾಜ್ ಅವರು ಮತ್ತು ಇನ್ನು ಹಲವಾರು ಶಂಕರ್ ಅವರು ಇವತ್ತೇನು ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ಮಾಲಾರ್ಪಣೆ ಮಾಡ್ತಾ ಇದೀವಿ. ನಾವೆಲ್ಲ ಒಂದು ಅವ್ರಿಗೆ ಸ್ಮರಿಸುತ್ತಾ ನಮ್ಮ ಒಂದು 2 ಮಾತುಗಳನ್ನು ಮುಗಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಬಾ ಡಾಕ್ಟರ್ ಜಗಜೀವನ್ ರಾಮ್ ಅವರಿಗೆ ನಮ್ಮನ್ನು ಸಲ್ಲಿಸ್ತಾ ಧನ್ಯವಾದ ತಿಳಿಸ್ತೇವೆ. ಥ್ಯಾಂಕ್ ಯು. ಹರಿಕಾರ, ಭಾರತದ ಮಾಜಿ ಉಪ ಪ್ರಧಾನ ಮಂತ್ರಿಗಳಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಅವರಿಗೆ 119ನೇ ಜಯಂತಿಯ ಶುಭಾಶಯಗಳು. ಜೈ ಭೀಮ್. ನನ್ನ ಹೆಸರು ಹರಿಕೃಷ್ಣ ಅಂತ ಹೇಳಿ, ಅಂಬೇಡ್ಕರ್ ಸೇನೆ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಂತ ಹೇಳಿ. ಏನು ಇವತ್ತು ಭಾರತದ ಸ್ವತಂತ್ರ ಹೋರಾಟಗಾರರಾದ ಧೀಮಂತ ನಾಯಕರು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ದಿನದ 119ನೆಯ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ದುರ್ಗಾ ಪ್ರಸಾದ್. ಇಂದು 119ನೇ ಜಯಂತ್ಯೋತ್ಸವ ಅಂತ ಹೇಳಿ ಬಾಬು ಜಗಜೀವನ್ ರಾವ್ ಅವರ ಅಂಗವಾಗಿ ಇಡೀ ನಮ್ಮ ಭಾರತ ದೇಶ ಎಲ್ಲರಿಗೂ ಅವ್ರನ್ನ ಸ್ಮರಿಸುತ್ತಾ, ಇಂದು ಅವರು ಕೊಟ್ಟಂತ ಕೊಡುಗೆ ತುಂಬಾ ಇದೆ. ಕಾರ್ಮಿಕರಿಗಿರ್ಬೋದು, ದೀನ ದಲಿತರಿಗಿರ್ಬೋದು, ಹಸಿರು ಕ್ರಾಂತಿ ಅಂತ ಹೇಳಿಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಇಂದು ಅವರನ್ನ ಸ್ಮರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ದಶಾಂಶ ಯನ್ಮೂರ್ತಿ ಬಣದ ಬಳ್ಳಾರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ನಾನು BS ಕುಮಾರಸ್ವಾಮಿ ಭಂಡಾರಿ. ಇಂದು ಬಾಬು ಜಗಜೀವನ್ ಅವರ 119ನೇ ವರ್ಷದ ಜಯಂತಿ ಎಂದು ಶುಭ ಕೋರುತ್ತಿದ್ದೇನೆ. ಎಲ್ಲರಿಗೂ ಅತಿಥಿ ಶಿಕ್ಷಕರು ತಳ ಸಮುದಾಯದಲ್ಲಿ ಹುಟ್ಟಿ ಭಾರತ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂತ ಕೀರ್ತಿ ಪತಾಕಿಯನ್ನು ಮೇರು ಶಿಖರ ಅಂತ ಹೇಳ್ಬೋದು, ದಲಿತರ ಪರವಾಗಿ ಧ್ವನಿ ಎತ್ತಿದಂತ, ಆಮೇಲೆ ಶೋಷಿತ ವರ್ಗದ ಪರವಾಗಿ ಶ್ರಮಿಸಿದಂತ ಮಹಾನ್ ಮೇಧಾವಿ ಅಂತ ಹೇಳ್ಬೋದು. ಇವತ್ತು ಭಾರತ ಕಂಡಂತ ಮಾಜಿ ಪ್ರಧಾನ ಮಂತ್ರಿಗಳು ಕೂಡ ಹೌದು. ಆಮೇಲೆ ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಹಸಿವಿನಿಂದ ಸಾಯ್ತಕ್ಕಂತ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಭಾರತ ದೇಶಕ್ಕೆ ಸಂಜೀವಿನಿಯಾಗಿ ಬಂದು ಇವತ್ತು ಹಸಿರು ಕ್ರಾಂತಿಯ
ಅಧಿಕಾರ ಎಂತಕ್ಕಂತ ಒಂದು ಬಿರುದಾಂಕಿತದೊಂದಿಗೆ ಭಾರತ ದೇಶಕ್ಕೆ ಇವತ್ತು ವಿರಾಜಮಾನರಾಗಿ ಜೀವಿಸಿ, ಆಮೇಲೆ ತನ್ನದಾಗಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ದೊಂದಿಗೆ ನಮ್ಮ ನೆರೆಹೊರೆಯಾಗಿರ್ತಕ್ಕಂಥ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಡುವಲ್ಲಿ ತನ್ನದಾಗಿರ್ತಕ್ಕಂಥ ಒಂದು ಶ್ರಮವನ್ನು, ತನ್ನ ಬುದ್ಧಿವಂತಿಕೆಯನ್ನು ವಹಿಸಿ ಇವತ್ತು ಭಾರತ ದೇಶಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ದೇಶ ಕಂಡಂತ, ಈ ಭಾರತ ಮಾತಾ ಕಂಡಂತ ಹೆಮ್ಮೆಯ ಪುತ್ರ ಯಾರಾಗಿದ್ರಪ್ಪ ಅಂದ್ರೆ ನಾವು ಯಾರು ಬಾಬಾ ಜಗಜೀವನ್ ರಾವ್ ಅಂತ ಹೇಳ್ತೀವಿ ನಾವು. ಅಂತ ಒಂದು ವ್ಯಕ್ತಿಯ ಒಂದು ಜಯಂತ್ಯೋತ್ಸವ ಪ್ರಯುಕ್ತ ಈ ಒಂದು ಜಿಲ್ಲಾ ಆಡಳಿತ ಒಂದು ವತಿಯಿಂದ ಇವತ್ತು ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಆಚರಣೆ ಮಾಡಕತ್ತಾರ. ಅಂತ ಒಂದು ಸಂದರ್ಭದಲ್ಲಿ ನನ್ನ ಇಲ್ಲಿರ್ತಕ್ಕಂಥ ಒಬ್ಬ ಅತಿ ಶಿಕ್ಷಕನನ್ನು ಕರೆಸಿ ಈ ಒಂದು ಜಯಂತ್ಯೋತ್ಸವದ ಪ್ರಯುಕ್ತ ಅಂದ್ರೆ 119ನೇ ಜಯಂತ್ಯೋತ್ಸವ ಪ್ರಯುಕ್ತ ಶುಭಾಶಯಗಳನ್ನು ಕೋರಲು ನೆರವು ಮಾಡಿಕೊಟ್ಟಂತ ಈ ಒಂದು ಗರುಡ ನ್ಯೂಸ್ ಒಂದು ವರದಿಗಾರರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ತಿಳಿಸುತ್ತಾ